ಆದ್ಮೇಲೆ ಮತ್ತೆ ಸ್ವಾಗತ. ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದು ಎಲ್ಲವೂ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಇತ್ತೀಚೆಗೆ ಡಿಕೆಶಿ ಇಲ್ಲದ ಸಂದರ್ಭದಲ್ಲಿ ಆದಂತಹ ಡಿನ್ನರ್ ಆಗಿರ್ಬೋದು, ಇವತ್ತು ಆಯೋಜನೆ ಮಾಡಿದಂತಹ ಡಿನ್ನರ್ ಆಗಿರ್ಬೋದು, ಇದೆಲ್ಲೋ ಪಕ್ಷದಲ್ಲಿ ಅವರವರು ಬಲ ಪ್ರದರ್ಶನ ಮಾಡ್ಕೊಳ್ಳೋಕೆ ಹೋಗಿ ಕಾರ್ಯಕರ್ತರಿಗೆ ಬೇರೆ ಸಂದೇಶ ಹೋಗುತ್ತೆ ಅನ್ನೋದಾಗಿರ್ಬೋದು, ಅಥವಾ ಕೆ ಶಿವಕುಮಾರ್ ಕೊಟ್ಟಂತಹ ದೂರಿನ ಹಿನ್ನೆಲೆ ಸುರ್ಜೇವಾಲಾ ಅವರು ಅದಕ್ಕೆ ಬ್ರೇಕ್ ಹಾಕಿದ್ರು ಅನ್ಬೋದು. ಸೊ ಇವತ್ತು ನಡಿಬೇಕಾಗಿದೆ ಡಿನ್ನರ್ ಪಾಲಿಟಿಕ್ಸ್ ಬೇಡ ಅಂತ ಹೇಳಿದ್ದಾರೆ. ಮುಂದೊಂದು ದಿನ ನಾನು ಮತ್ತೆ ಆಯೋಜನೆ ಮಾಡ್ತೀನಿ, ಅವತ್ತು ಪಾಲ್ಗೊಳ್ಳೋಣ ಅಂತ ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೂಡ ಸದ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ತಿಳಿಸಿರೋದು. ಯಾರೆಲ್ಲ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಇದ್ದಾರೆ ಅಂದ್ರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇತ್ತ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಮಾಡಿದಂತಹ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಡಿನ್ನರ್ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ನಂತರ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಟ್ಕೊಂಡಿದ್ರು, ಬಟ್ ಅದು ಕ್ಯಾನ್ಸಲ್ ಆಗಿದೆ. ಸದ್ಯದ ಅಪ್ಡೇಟ್ಸ್ ಬಸವರಾಜ್. ಪವಿತ್ರ, ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ವರ್ಕೌಟ್ ನಡೀತಾ ಇದೆನೋ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ತಿಳಿದು ಬರ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ DCM ಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಸದ್ದು ಮಾಡಿರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸ್ವತಃ CM ಸಿದ್ದರಾಮಯ್ಯವರು ಕೂಡ ಆ ಒಂದು ಡಿನ್ನರ್ ನಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಮತ್ತೆ ಸಚಿವ HC ಮಹದೇವಪ್ಪ ಸೇರಿದಂತೆ ಸಚಿವರು ಅಲ್ಲಿ ಡಿನ್ನರ್ ಮೀಟಿಂಗ್ ಅಲ್ಲಿ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಆ ಒಂದು ವಿಚಾರಕ್ಕೆ DCM ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಇರುವಂತಹ ಶಾಸಕರು ಸಚಿವರಿಗೂ ಕೂಡ ಅಸಮಾಧಾನ ಇತ್ತು. ಅದನ್ನ DCM ಕೆ ಶಿವಕುಮಾರ್ ಅವರಿಗೂ ಕೂಡ ಆ ಸಂದೇಶನ ರವಾನೆ ಮಾಡಿದ್ರು. ಆ ಒಂದು ಬೆನ್ನಲ್ಲೇ ವಿದೇಶದಿಂದ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಬಂದು ಆ ಒಂದು ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಇವತ್ತು ಗೃಹ ಸಚಿವರಾಗಿರತಕ್ಕಂಥ ಪರಮೇಶ್ವರ್ ಅವರು ಒಂದು ಔತಣ ಕೂಟವನ್ನು ಕೂಡ ಏರ್ಪಾಡು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ SC ST ಮತ್ತು ದಲಿತ ಮುಖಂಡರಿಗೆ ಕೂಡ ಆಹ್ವಾನ ಕೂಡ ಕೊಟ್ಟಿದ್ರು ಆ ಒಂದು ಔತಣ ಕೂಟಕ್ಕೆ. ಈ ಒಂದು ಬೆನ್ನಲ್ಲೇ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ CM ಸ್ಥಾನ CM ಸಿದ್ದರಾಮಯ್ಯವರು ಕೆಳಗಿಳಿದ ಮೇಲೆ ಮುಂದೆ ಯಾರು ಅಂತಕ್ಕಂಥ ಪ್ರಶ್ನೆ ಈಗಲೇ ಅದಕ್ಕೆ ಒಂದು ಪೈಪೋಟಿ ನಡೀತಾ ಇದೆಯೇನೋ ಅನ್ನುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ಲಿಕ್ಕೆ ಆರಂಭಿಸಿತು. ಈ ಒಂದು ಹಿನ್ನೆಲೆ DCM ಕೆ ಶಿವಕುಮಾರ್ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ. ಯಾಕಂತಂದ್ರೆ ಅವರು ಕೂಡ ಪ್ರಬಲ ಆಕಾಂಕ್ಷಿ. ಒಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ನಾನೇ ಮುಖ್ಯಮಂತ್ರಿ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇತ್ತ ಪರಮೇಶ್ವರ್ ಕೂಡ ದಲಿತ ನಾಯಕನಾಗಿ ನಾವು ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಪ್ರಬಲ ಆಕಾಂಕ್ಷಿ ಅನ್ನುವಂಥದ್ದನ್ನ ಒಂದು ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಒಂದ್ ಕಡೆ ಈ ಒಂದು ಔತಣ ಕೂಟವನ್ನ ಏರ್ಪಡಿಸಿರ್ತಕ್ಕಂಥದ್ದು. ಇದು DCM ಕೆ ಶಿವಕುಮಾರ್ ಸಹಜವಾಗಿ ಒಂದು ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ. ಯಾಕಂದ್ರೆ ಅವರು ಕೂಡ ಒಂದು ಪ್ರಬಲ ಆಕಾಂಕ್ಷಿ. DCM ಕೆ ಶಿವಕುಮಾರ್ ನಾನು ಕೂಡ ಒಂದು ಬಾರಿ CM ಆಗ್ಬೇಕು ಅನ್ನುವಂತಹ ಪ್ರಬಲವಾಗಿರ್ತಕ್ಕಂಥ ಆಸೆ ಕೂಡ ಕೆ ಶಿವಕುಮಾರ್ ಇರುವಂತದ್ದು. ಹಾಗಾಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇದನ್ನೆಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಗಮನಿಸಿ ಈಗ ಸದ್ಯಕ್ಕೆ ಬೇಡ ಡಿನ್ನರ್ ಅನ್ನುವಂಥದ್ದನ್ನ ಡಾಕ್ಟರ್ ಜಿ ಪರಮೇಶ್ವರ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ದೂರವಾಣಿ ಕರೆಯ ಮುಖಾಂತರ ಇಂಥ ಸಂದರ್ಭದಲ್ಲಿ ಪರಮೇಶ್ವರ್ ಕರೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅನ್ನ ಅದನ್ನ ಮುಂದೂಡಲಾಗಿದೆ ಅನ್ನುವಂಥದ್ದನ್ನ ಅವರೇ ಸ್ವತಃ ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸಿರ್ತಕ್ಕಂಥದ್ದು ನಿನ್ನೆ. ಹಾಗಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ CM ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಈ ಬೆನ್ನಲ್ಲೇ CM ಸಿದ್ದರಾಮಯ್ಯವರ ಒಂದು ಸ್ಥಾನಕ್ಕೆ ಖಾಲಿ ಆದ್ರೆ ಯಾರು ಅಂತಕ್ಕಂಥದ್ದು ಈಗಲೇ ಅವರು ಸಾಕಷ್ಟು ವರ್ಕೌಟ್ ನಡೆಸ್ತಾ ಇದ್ದಾರೆ. ಅವರವರ ಸಮುದಾಯವನ್ನ ತೆಗೆದುಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರವನ್ನು ನಡೆಸೋಕ್ಕೂ ಕೂಡ ಅವ್ರಿಗೆ ಆಗ್ತಿಲ್ಲ. ಒಂದ್ ಕಡೆ ಅವ್ರಿಗೆ ಅಧಿಕಾರವೇ ದೊಡ್ಡದಾಗಿ ಒಂದ್ ಕಡೆ ಸವಾಲಾಗಿ ಪರಿಣಮಿಸಿದೆ ಅನ್ನುವಂಥದ್ದು ಕೂಡ ವಿಪಕ್ಷಗಳು ಟೀಕೆ ಮಾಡಲಿಕ್ಕೆ ಆರಂಭಿಸಿತು. ಹಾಗಾಗಿ ಇದನ್ನೆಲ್ಲವನ್ನ ಗಮನಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಈ ಡಿನ್ನರ್ ಪಾಲಿಟಿಕ್ಸ್ಗೆ ಒಂದು ಬ್ರೇಕ್ ಅನ್ನ ಸದ್ಯಕ್ಕೆ ಹಾಕಿರ್ತಕ್ಕಂಥದ್ದು. ಪವಿತ್ರ, ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಬಸವರಾಜ್, ಯಾವುದೇ ನಮ್ಮಲ್ಲಿ ಪಾಲಿಟಿಕ್ಸ್ ನಡೀತಾ ಇಲ್ಲ, ಆಗಾಗ ಎಲ್ಲರೂ ಕೂಡ ಸೇರೋದು ಡಿನ್ನರ್ ಮಾಡೋದು ಇದೆಲ್ಲ ಇದ್ದಿದ್ದೆ. ಸೊ ಇದ್ರಲ್ಲೇನು ಸ್ಪೆಷಲ್ ಆಗಿ ನನಗೆ ಅನ್ನಿಸ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ನಾನು ಕರಿಬಹುದೇನೋ ಅನ್ನುವಂಥ ಮಾತನಾಡ್ತಾ ಇದ್ರು. ಅಂದ್ರೆ ನಾಜೂಕಾಗೆಲ್ಲೋ ಈ ವಿಚಾರದಿಂದ ಜಾರ್ಕೊಳ್ಳುವಂತಹ ಕೆಲಸ ಮಾಡಿದ್ರ ಇಲ್ಲಿ ಕೆ ಶಿವಕುಮಾರ್ ಅಂತ. ಯಾಕಂದ್ರೆ ಎಲ್ರಿಗೂ ಗೊತ್ತು ಡಿನ್ನರ್ ಕ್ಯಾನ್ಸಲ್ ಆಗ್ಲಿಕ್ಕೆ ಮೇನ್ ರೀಸನ್ನೇ DCM ಅಂತ.
ಖಂಡಿತ ಪವಿತ್ರ, ಒಂದ್ ಕಡೆ ಈ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂತೆ ಮೊದಲು ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಲವು ಸಚಿವರ ಜೊತೆ ಗುಪ್ತವಾಗಿ ಸಭೆಯನ್ನು ಕೂಡ ಮಾಡ್ತಾ ಇದ್ರು. ಆ ಸಭೆಗೆ ಸಂಬಂಧಪಟ್ಟಂತೆ ಒಂದು ಬಾರಿ ಹೈಕಮಾಂಡ್ ನಾಯಕರಿಗೆ ಸ್ವತಃ DCM DK ಶಿವಕುಮಾರ್ ಅವರು ದೂರು ಕೊಟ್ಟಿದ್ರು. ಈ ಬೆನ್ನಲ್ಲೇ ಅದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಸೂಚನೆಗಳನ್ನ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ರು. ಹಾಗಾಗಿ ಆ ಒಂದು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗದಂತೆ ಒಂದು ತಡೆಯುವಂತ ಪ್ರಯತ್ನಕ್ಕೂ ಕೂಡ DCM DK ಶಿವಕುಮಾರ್ ಕೂಡ ಕಾರಣ ಆಗಿದ್ರು. ಆದ್ರೆ ಅದಾದ ಬಳಿಕ ಇದೀಗ ಅವರು ವಿದೇಶಿ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಕರೀತಾರೆ. ಅದಕ್ಕೆ ಸ್ವತಃ CM ಸಿದ್ದರಾಮಯ್ಯ ಕೂಡ ಹೋಗ್ತಾರೆ. ಅದಾದ ಬಳಿಕ ಮತ್ತೆ ಪರಮೇಶ್ವರ್ ಕೂಡ ಒಂದು ಔತಣಕೂಟಕ್ಕೆ ಕೂಡ ಆಹ್ವಾನ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ದಲಿತ ಮತ್ತು SC ST ಎಲ್ಲ ಸಮುದಾಯದ ಸಚಿವರು, ಶಾಸಕರು, ಮುಖಂಡರು ಕೂಡ ಕರೆದಿರ್ತಕ್ಕಂಥ ದೊಡ್ಡ ಮಟ್ಟಿಗೆ DK ಶಿವಕುಮಾರ್ ಕೂಡ ಒಂದ್ ಕಡೆ ಆತಂಕ ಕೂಡ ಸೃಷ್ಟಿ ಆಗುತ್ತೆ. ಹಾಗಾಗಿ ನೇರವಾಗಿ ಹೈಕಮಾಂಡ್ ನಾಯಕರ ಬಗ್ಗೆ ಈ ಬಗ್ಗೆ ದೂರನ್ನ ಸಲ್ಲಿಸ್ತಾರೆ. ಅದಾದ ಬಳಿಕ ಈ ಡಿನ್ನರ್ ಮೀಟಿಂಗ್ಗೆ ಅವರಿಗೆ ಬ್ರೇಕ್ ಹಾಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಈ ಬಗ್ಗೆ DCM DK ಶಿವಕುಮಾರ್ ಹೇಳ್ತಾರೆ, ಈ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂತೆ ಸಹಜವಾಗಿ ಊಟ ಕರೀತಾರೆ, ನಾವು ಕೂಡ ಹೋಗ್ಬಹುದು ಅಥವಾ ನಾನು ಕೂಡ ಕರಿಬಹುದು ಅನ್ನುವಂತ ನಿಟ್ಟಿಗೆ ಒಂದ್ ಕಡೆ ಇದರಿಂದ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಇದೇನು ನನಗೆ ಗೊತ್ತೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾರೆ. ಆದ್ರೆ ನಿಜಕ್ಕೂ ಕೂಡ ಏನು ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಅವರವರ ಶಕ್ತಿ ಪ್ರದರ್ಶನಕ್ಕೆ ಇದು ನಾಂದಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆದಂತ ಸಂದರ್ಭದಲ್ಲಿ DCM DK ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು, ಸಚಿವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ DCM DK ಶಿವಕುಮಾರ್ ಅವರು ಕೂಡ ದೂರವಾಣಿ ಕರೆ ಮುಖಾಂತರ ಅವ್ರಿಗೆ ಕೂಡ ತಿಳಿಸ್ತಾರೆ. ಹಾಗಾಗಿ DK ಶಿವಕುಮಾರ್ ಕೂಡ ಅವ್ರದೇ ಆಗಿರ್ತಕ್ಕಂಥ ರಣತಂತ್ರನ ಹೂಡಿ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಸದ್ಯಕ್ಕೆ ಬ್ರೇಕ್ ಹಾಕ್ಸಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ನಾನು ಮತ್ತೊಮ್ಮೆ